ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಅತಿದೊಡ್ಡ ನಕಲಿ ಮೆಡಿಸಿನ್ ದಂಧೆಕೋರರ ಮಾಲ್ ಸಮೇತ ಈಗ ಸಿಕ್ಕಿಬಿದ್ದಿದ್ದಾರೆ. ಬರೀ ನಕಲಿ ಔಷಧಿಗಳಷ್ಟೇ ಅಲ್ಲ, ಅವಧಿ ಮೀರಿದ ಔಷಧಿಗಳಿಗೂ ಕೂಡ ಹೊಸ ಸೀಲ್ ಹಾಕಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲವನ್ನು ಸೀಸ್ ಮಾಡಲಾಗಿದೆ. ರಾಮನಗರದ ದೊಡ್ಡೇರಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಈ ನಕಲಿ ಔಷಧಿ ಜಾಲ ಸೀಸ್ ಆಗಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ನಕಲಿ ಔಷಧಿಗಳನ್ನು ತರುವಂಥದ್ದು, ಅದಕ್ಕೆ ಬಹುರಾಷ್ಟ್ರೀಯ ಔಷಧಿ ಕಂಪನಿಗಳ ಲೇಬಲ್ ಹಚ್ಚಿ ಮಾರಾಟವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆ, ಸಿರಪ್ಗಳ ಲೇಬಲ್, ಡೇಟ್ ಬದಲಿಸಿ ಮಾರಾಟ ಮಾಡಿದರು. ಇದು ಅತ್ಯಂತ ಸೀರಿಯಸ್ ಆಗಿರತಕ್ಕಂತಹ ವಿಚಾರ. ಯಾಕಂದರೆ ಈ ಪ್ರಕರಣದ ಮೂಲಕವಾಗಿ ಅನೇಕರು ಯಾವುದು ನಿರ್ದಿಷ್ಟವಾದಂಥ ಮೆಡಿಸಿನನ್ನು ಪಡ್ಕೊಳ್ತಾ ಇದ್ರು, ಅಂಥ ನಿರ್ದಿಷ್ಟ ಮೆಡಿಸಿನ್ಗಳೇ ನಕಲಿ ಆದರೆ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಇದಕ್ಕಾಗಿಯೇ ಫಾರ್ಮ್ ಹೌಸ್ನಲ್ಲೇ ಮಷಿನ್ಗಳು, ಲ್ಯಾಬ್ಗಳನ್ನು ಕೂಡ ಸೆಟಪ್ ಮಾಡ್ಕೊಂಡಿದ್ರು. ಖಚಿತ ಮಾಹಿತಿ ಸಿಕ್ಕ ಮೇಲೆ ನಿನ್ನೆ ರಾತ್ರಿ ಆಹಾರ ಸುರಕ್ಷತಾ ಹಾಗೂ ಔಷಧ ನಿಯಂತ್ರಣ ಅಧಿಕಾರಿಗಳು, ರಾಮನಗರದ ಪೊಲೀಸರು ಜಂಟಿ ದಾಳಿ ಮಾಡಿ ದಂಧೆಕೋರರನ್ನ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಕಲಿ ಔಷಧ ದಂಧೆ ಪ್ರಕರಣದಲ್ಲಿ ಇವರಿಗೂ 3 ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ ದುಬೈನಲ್ಲಿದ್ದಾನೆ. ಆತನ ಬಂಧನಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಸಚಿವ UT ಖಾದರ್ ಅವರು ತನಿಖೆಗೆ ವಿಶೇಷ ತಂಡವನ್ನ ರೆಡಿ ಮಾಡ್ತಾ ಇದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತಾಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬಲಿಂಗ್ ಎಲ್ಲಾಗ್ತದೆ, ಮತ್ತು ಇದನ್ನು ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತು ಯಾರು ಈ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಎ SIT ಟುಡೇ ಈವ್ನಿಂಗ್ ಆರ್ ನಾಳೆ ಅಷ್ಟರಲ್ಲಿ ಆಗುತ್ತೆ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 50-50 ಅನುಪಾತದಲ್ಲಿ ಹಂಚಿಕೆ ಮಾಡಿದ 1100 ಬದಲಿ ನಿವೇಶನಗಳನ್ನೆಲ್ಲ ಸರ್ಕಾರ ವಶಕ್ಕೆ ಪಡಿತಾ ಇದೆ. ಈಗಾಗಲೇ ರಿಜಿಸ್ಟರ್ ಆಗಿರುವಂತಹ ಖಾತೆ, ಒಂದು ವೇಳೆ ಖಾತಾ ಆಗಿದ್ರೂ ಕೂಡ ಅದನ್ನು ತಕ್ಷಣದಿಂದಲೇ ರದ್ದುಗೊಳಿಸಬೇಕು ಅಂತೇಳಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ರಸ್ತೆ, ಪಾರ್ಕ್ ಸೇರಿದಂತೆ ಸಾರ್ವಜನಿಕ ಬಳಕೆಗಾಗಿ ರೈತರಿಂದ ಮೂಡಾ ಪ್ರಾಧಿಕಾರವು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿತ್ತು. ಹಣದ ಬದಲಾಗಿ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ 50% ನಿವೇಶನಗಳನ್ನು ಬದಲಿ ಪರಿಹಾರವಾಗಿ ನೀಡುವುದಕ್ಕೆ 2020ರಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಆದರೆ ನಕಲಿ ಮತ್ತು ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿ ಅನರ್ಹರಿಗೂ ಕೂಡ ಮೂಡಾ ಸೈಟ್ಗಳನ್ನು 50-50 ಅನುಪಾತದಲ್ಲಿ ಹಂಚಿಕೆ ಮಾಡಲಾಗಿತ್ತು. ಅಂದಿನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಸೈಟ್ ಪಡೆದಂತಹ ಪ್ರಕರಣದಲ್ಲಿ ಆರೋಪಿ ಕೂಡ ಆದರು. ಇಡಿ ದಾಳಿಯೂ ಕೂಡ ನಡೆಸಿ ಮೂಡಾದಲ್ಲಿನ ಅನೇಕ ಅಕ್ರಮಗಳನ್ನು ಪತ್ತೆ ಮಾಡಿತ್ತು. ವಿವಾದ ಹೆಚ್ಚಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಎಲ್ಲ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದರು. ಈಗ 50-50 ಅನುಪಾತದ ಅಡಿಯಲ್ಲಿ ಹಂಚಿಕೆಯಾಗಿದ್ದ ಒಟ್ಟು 1100 ಸೈಟ್ಗಳ ಹಂಚಿಕೆಯನ್ನೇ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ರದ್ದುಪಡಿಸಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಹೆಚ್ಚು ಕಮ್ಮಿ 2,000 ಕೋಟಿ ರೂಪಾಯಿ ಮೌಲ್ಯದ ಸಾರ್ವಜನಿಕ ಆಸ್ತಿಯನ್ನು ವಾಪಸ್ ಪಡೀತಾ ಇರುವಂತೆ ಆಗಿದೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ 1100 ಸೈಟ್ಗಳ ಹಂಚಿಕೆಯನ್ನು ರದ್ದುಪಡಿಸಿದ್ದಾರೆ. ಎಲ್ಲ ಓಕೆ, ಆದರೆ ನಿಜವಾದಂತಹ ಫಲಾನುಭವಿಗಳು, ಭೂಮಿ ಕೊಟ್ಟವರಂತಹ ಗತಿ ಏನು ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ನಿಜವಾದಂತಹ ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಮೂಡಾ ಅಕ್ರಮಕ್ಕೆ ಬ್ರೇಕ್ ಹಾಕುವಂತಹ ಸಲುವಾಗಿಯೇ ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. 2023 ಮಾರ್ಚ್ 14ರ ನಂತರ ಹಂಚಿಕೆಯಾದಂತಹ ಸೈಟ್ಗಳಷ್ಟೇ ವಾಪಸ್ ಪಡೆಯಲಾಗುತ್ತೆ. 2023 ಮಾರ್ಚ್ 14ರ ಒಳಗೆ ಕೊಟ್ಟಿದ್ದಂತಹ ಸೈಟ್ಗಳನ್ನು ವಾಪಸ್ ಪಡೆಯೋದಿಲ್ಲ. ನಿಯಮ ಉಲ್ಲಂಘಿಸಿದ ಎಲ್ಲ ಸೈಟ್ಗಳು ಸರ್ಕಾರದ ವಶಕ್ಕೆ ಬರ್ತವೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕ್ರಯಪತ್ರಗಳಾಗಿದ್ರೂ ಕೂಡ ಅದನ್ನು ರದ್ದುಗೊಳಿಸೋದಕ್ಕೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಖಾತಾ ಮಾಡಿಕೊಡದಂತೆ ಮೈಸೂರು ಮಹಾನಗರ ಪಾಲಿಕೆಗೆ, ನಗರಸಭೆಗಳು, ಗ್ರಾಮ ಪಂಚಾಯತ್ಗಳಿಗೂ ಕೂಡ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡೋದಕ್ಕೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಭೂಮಿ ಕೊಟ್ಟಂತಹ ನೈಜ ಮಾಲೀಕರಿಗೆ ಅನ್ಯಾಯ ಆಗೋದಿಲ್ಲ. ಕಾನೂನುಬದ್ಧವಾಗಿ ಎಷ್ಟು ಸೈಟ್ ಅವರಿಗೆ ಸಿಗಬೇಕು ಅಷ್ಟನ್ನು ಕೊಡ್ತಾರೆ. ಅಪ್ಪಿತಪ್ಪಿ ಹೆಚ್ಚುವರಿ ಸೈಟನ್ನೇನಾದರೂ ಪಡೆದಿದ್ರೆ ಅದನ್ನು ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಎಲ್ಲ 234 ಶಾಸಕರಿಗೆ ಭರ್ಜರಿಯಾದಂತಹ ಕಾರು ಗಿಫ್ಟ್ ಕೊಟ್ಟಿದ್ದಾರೆ. ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆಯನ್ನು ಕೇಳೋದಕ್ಕೆ, ಓಡಾಡೋದಕ್ಕೆ ಕಾರಿನ ಜೊತೆಗೆ ಡ್ರೈವರ್, ಪೆಟ್ರೋಲ್ ವೆಚ್ಚಕ್ಕಾಗಿ 1 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಭತ್ಯೆಯನ್ನು ಘೋಷಣೆ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ನಿಯಮ 110ರ ಅಡಿಯಲ್ಲಿ ಶಾಸಕರಿಗೆ ಹೊಸ ಕಾರುಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ವಿಧಾನಸಭೆಯಲ್ಲಿ ಮೊದಲ ಬಾರಿಗೆ ಆಯ್ಕೆಯಾಗಿರುವಂತಹ ಅನೇಕ ಶಾಸಕರಿದ್ದಾರೆ. ಮಧ್ಯಮ ವರ್ಗ ಕುಟುಂಬದಿಂದ ಬಂದಂತಹ ಶಾಸಕರು ಕೂಡ ಇದ್ದಾರೆ. ಅವರೆಲ್ಲ ಕ್ಷೇತ್ರ ಪ್ರದಕ್ಷಿಣೆ ಮಾಡಿ ಜನರ ಕಷ್ಟಗಳನ್ನು ಕೇಳಬೇಕು, ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸಬೇಕು. ಆದರೆ ಸರಿಯಾದಂತಹ ಸಾರಿಗೆ ವ್ಯವಸ್ಥೆಗಳಿಲ್ಲ.
ಬಸ್ಗಳಲ್ಲಿ ಓಡಾಡಿದ್ರೂ ಟೈಮ್ ಉಳಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸರ್ಕಾರದಿಂದ ಕಾರು ಕೊಡಿಸಿ ಅಂತ ಶಾಸಕ ಜ್ಯೋತಿಮಣಿಯವರು ಮನವಿ ಮಾಡಿದರು. ಅದಕ್ಕೆ ವಿಜಯ್ ಸರ್ಕಾರ ಎಲ್ಲ 234 ಶಾಸಕರಿಗೂ ಕೂಡ ಹೊಸ ಕಾರು ಕೊಡಿಸುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಡ್ರೈವರ್ಗೆ ಸಂಬಳ, ಪೆಟ್ರೋಲ್ ಭತ್ಯೆಗೆ 75,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಕಾರ್ಯದರ್ಶಿಯನ್ನು ನೇಮಿಸಿಕೊಳ್ಳೋದಕ್ಕೆ 25,000 ರೂಪಾಯಿ, ಹೀಗೆ ಒಟ್ಟು 1 ಲಕ್ಷ ಭತ್ಯೆಯನ್ನು ಘೋಷಣೆ ಮಾಡಿದ್ದಾರೆ. ಸಿಎಂ ವಿಜಯ್ಗೆ ಟಿವಿಕೆ ಶಾಸಕಿ ಕೆ ಸಿಂಧು ಅಧಿವೇಶನದಲ್ಲಿ ಹಾಡು ಹೇಳಿ ಧನ್ಯವಾದವನ್ನು ಸಲ್ಲಿಸಿದರು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಪತ್ತೆ ಹಚ್ಚೋದಕ್ಕೆ ಇಡಿ ಅಧಿಕಾರಿಗಳು ನಿದ್ದೆ ಬಿಟ್ಟು ದಾಖಲೆ ಹುಡುಕಾಡ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆಯಲ್ಲಿ ಶೋಧ ನಡೀತಾ ಇದೆ. ಬ್ಯಾಂಕ್ ದಾಖಲೆಗಳು, ಸಂಬಂಧಿಕರು, ಮಗಳ ಮನೆಯಲ್ಲಿ ಸಿಕ್ಕ ಸಾಕ್ಷಿಗಳನ್ನು ಇಟ್ಕೊಂಡು ಈಗಲೂ ಶಿವಶಂಕರಪ್ಪ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ. ವಸತಿ ಶಾಲೆಗಳ ಪೀಠೋಪಕರಣಗಳ ಖರೀದಿಗೆ ಕರೆದಂತಹ ಟೆಂಡರ್ನಲ್ಲಿ ಅರ್ಹತೆ ಇಲ್ಲದ ಬಿಡ್ದಾರರಿಗೆ ಟೆಂಡರ್ ನೀಡಿದ್ದಾರೆ. ಹಳೆ ಟೆಂಡರ್ ರದ್ದುಗೊಳಿಸಬೇಕು ಅಂತ ಗವರ್ನರ್ಗೆ ಅಂಬೇಡ್ಕರ್ ಯುವಕರ ಸಂಘ ದೂರು ಸಲ್ಲಿಸಿದೆ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಿಂದಿನ ಆಯುಕ್ತ ರವೀಂದ್ರ ಮೇಲೆ ಹಗರಣದ ಆರೋಪ ಕೇಳಿಬಂದಿದೆ. 8,43 ಲಕ್ಷ ರೂಪಾಯಿ ದುರುಪಯೋಗ ಆಗಿದೆ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣಪ್ಪ ಹೇಳಿದ್ದಾರೆ. ಪಾದಚಾರಿ ಮಾರ್ಗ, ಒತ್ತುವರಿ ತೆರವು, ಅನಾಥ ವಾಹನಗಳ ತೆರವು ಹಾಗೂ ತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಡೆಡ್ಲೈನ್ ಅನ್ನು ವಿಸ್ತರಿಸಿದ್ದಾರೆ. ಆಗಸ್ಟ್ 30ರೊಳಗಡೆ 3 ಅಭಿಯಾನವನ್ನು ಪೂರ್ಣಗೊಳಿಸಬೇಕು, ಇಲ್ಲದೇ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಾಗಿ ವಾರ್ನ್ ಮಾಡಿದ್ದಾರೆ. ಪಾಕಿಸ್ತಾನದ ಉಗ್ರ ಮುಖ ಮತ್ತೆ ಬಯಲಾಗಿದೆ. ಲಷ್ಕರ್ ಇ ತೊಯ್ಬಾ ಸಂಸ್ಥಾಪಕ ಹಫೀಜ್ ಸಯೀದ್ 10,000 ಯುವಕರನ್ನ ಕಾಶ್ಮೀರಕ್ಕೆ ಕಳುಹಿಸಿದ್ದರು ಅಂತ ಪಾಕ್ ಧರ್ಮಗುರು ಮೌಲಾನಾ ಮೌಲ್ವಿ ನಾಜೀರ್ ಮದನಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೋಟೆಲ್ಗೆ ಬೆಂಕಿ ಬಿದ್ದು ಮಗು ಸೇರಿ 9 ಮಂದಿ ಸಜೀವ ದಹನವಾಗಿದ್ದಾರೆ. ಮಿರ್ಜಾ ಗಾಲಿಬ್ ರಸ್ತೆಯಲ್ಲಿರುವಂತಹ ಹೋಟೆಲ್ನಲ್ಲಿ ದುರ್ಘಟನೆ ನಡೆದಿದ್ದು ತನಿಖೆಗೆ ಸಿಎಂ ಸುವೇಂದು ಅಧಿಕಾರಿ ಆದೇಶಿಸಿದ್ದಾರೆ. ಪಂಜಾಬ್ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಲ್ಲ. ಇದನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದೆ. ಪಂಜಾಬ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ಜಾರ್ಖಂಡ್ನ ರಾಂಚಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ಸರ್ಕಾರ ಜೆಪಿಎಸ್ಸಿ ಪರೀಕ್ಷೆ ರದ್ದು ಮಾಡಿತ್ತು. ಈಗ ಜೆಪಿಎಸ್ಸಿಗೆ ನೇಮಕ ಆಗಿದ್ದವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೆಹಲಿಯ ಮಾಜಿ ಸಚಿವ ಸತ್ಯೇಂದ್ರ ಜೈನ್ರನ್ನ ಎಸಿಬಿ ಬಂಧಿಸಿದೆ. ದೆಹಲಿ ಜಲಮಂಡಳಿಯ ಎಸ್ಟಿಪಿ ವಿಸ್ತರಣೆ ಮತ್ತು ಉನ್ನತೀಕರಣದ ಸಂಬಂಧಿಸಿದಂಥ ಟೆಂಡರ್ನಲ್ಲಿ ಅಕ್ರಮ ಮಾಡಿರುವ ಆರೋಪದ ಮೇಲೆ ಬಂಧಿಸಲಾಗಿದೆ. ದೆಹಲಿಯಲ್ಲಿ ಉತ್ತರ ಪ್ರದೇಶ ಹಾಗೂ ಜಪಾನ್ ಹೂಡಿಕೆ ಶೃಂಗಸಭೆ 2026 ನಡೆಯಿತು. 90 ಲಕ್ಷ ಎಂಎಸ್ಎಂಇ ಘಟಕಗಳು, 35,000ಕ್ಕೂ ಹೆಚ್ಚು ದೊಡ್ಡ ಕೈಗಾರಿಕೆಗಳು, 22,000ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಉತ್ತರ ಪ್ರದೇಶದ ಆರ್ಥಿಕತೆ ಮುನ್ನಡೆಸ್ತಾ ಇವೆ ಅಂತೇಳಿ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಕೇದಾರ್ನಾಥ್ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಸಂಚಾರ ನಿರ್ಬಂಧಿಸಲಾಗಿದೆ. ಭಗವಾನ್ ಬಳಿಯಾ, ಬಲ್ಲೇಗಾಂವ್, ದೇವಪ್ರಯಾಗ ಮತ್ತು ಕೀರ್ತಿನಗರದ ಮಧ್ಯೆ ಬಂಡೆಗಳು ರಸ್ತೆ ಮೇಲೆ ಬೀಳ್ತಾ ಇವೆ. ಹೀಗಾಗಿ ಸಂಚಾರ ನಿರ್ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರ ಮೇಲ್ಭಾಗದ ಜಲಾನಯನ ಪ್ರದೇಶಗಳಲ್ಲಿ ನಿರಂತರ ಮಳೆಯಾಗಿದೆ. ಹೀಗಾಗಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದ್ದು ರಿಯಾಸಿ ಜಿಲ್ಲೆಯಲ್ಲಿರುವಂತಹ ಸಲಾಲ್ ಅಣೆಕಟ್ಟಿನ ಹಲವು ಸ್ಟೀಲ್ ವೇ ಗೇಟ್ಗಳನ್ನು ತೆರೆಯಲಾಗಿದೆ. ಚಂಡೀಗಢದಲ್ಲಿ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಸೆಕ್ಟರ್ 26 ಮತ್ತು 28ರ ನಡುವಿನ ಮುಖ್ಯ ರಸ್ತೆಯ ಒಂದು ಭಾಗ ಕುಸಿದಿದೆ. ಮುಂಜಾಗ್ರತಾ ಕ್ರಮವಾಗಿ ಸಂಚಾರ ನಿರ್ಬಂಧಿಸಲಾಗಿದೆ. ಬಿಹಾರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ನಿರುದ್ಯೋಗ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆ ಕುರಿತು ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಈ ವೇಳೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್, ಸಂಸದೆ ಮೀಸಾ ಭಾರತಿ ಸೇರಿದಂತೆ ಹಲವರನ್ನು ವಶಕ್ಕೆ ಪಡೆಯಲಾಗಿದೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಲೆಫ್ಟಿನೆಂಟ್ ಗವರ್ನರ್ ತರಂಜಿತ್ ಸಿಂಗ್ ಸಂಧು ಹೊಸ ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯ ವೇಳೆ ದೆಹಲಿ ಸಾರಿಗೆ ಸಚಿವ ಪಂಕಜ್ ಸಿಂಗ್, ಶಾಸಕ ಸೂರ್ಯಪ್ರಕಾಶ್ ಖತ್ರಿ ಮತ್ತು ಡಿಟಿಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾದಕ ದ್ರವ್ಯ ಮುಕ್ತ ಭಾರತದ ಸಂದೇಶ ಸಾರಲು ಕೇರಳದ ಸೈಕ್ಲಿಸ್ಟ್ ಒಬ್ಬರು ವಿಭಿನ್ನವಾಗಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಸನೀದ್ ಎಂಬುವರು ಮುಂಭಾಗದ ಚಕ್ರವಿಲ್ಲದ ಸೈಕಲ್ನಲ್ಲಿ ಕೇರಳದಿಂದ ನೇಪಾಳದವರೆಗೆ 11,000 ಕಿಲೋಮೀಟರ್ ಸಾಹಸ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಶ್ರೀಲಂಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಶ್ರೀಲಂಕಾ ತಂಡವನ್ನು 206 ರನ್ಗಳಿಗೆ ಆಲ್ಔಟ್ ಮಾಡಿ ಟೀಂ ಇಂಡಿಯಾ 165 ರನ್ಗಳ ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಮೊದಲ ಟೆಸ್ಟ್ನಲ್ಲಿ ಕನ್ನಡಿಗರು ಮಿಂಚಿದ್ದಾರೆ. ದೇವದತ್ ಪಡಿಕಲ್ ಶತಕ ಬಾರಿಸಿದರೆ ಕೆಎಲ್ ರಾಹುಲ್ 82 ರನ್ಗಳನ್ನು ಸಿಡಿಸಿದ್ದರು.